BMTCಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ? ಕಂಡಕ್ಟರ್ ಹುದ್ದೆಗೆ ಸೆಪ್ಟೆಂಬರ್ 1ರಂದು ಅವರಿಗೆ ಎಕ್ಸಾಮ್ ನಡೆಸಲಾಗುವುದು. ಹಿಂದಿನ ವಿಡಿಯೋದಲ್ಲಿ ನಾನು 1ರಿಂದ 20ನೇ ಪ್ರಶ್ನೆಯನ್ನು ಉತ್ತರ ಸಮೇತ ನಾನು ವಿಡಿಯೋ ಮಾಡಿದ್ದೇನೆ. ಈಗ 20ರಿಂದ 40 ಕ್ವಶನ್ ಆ್ಯಂಡ್ ಆನ್ಸರ್ನ ಒಂದು ವಿಡಿಯೋ ಮಾಡಿದ್ದೇನೆ. ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. 21ನೇ ಪ್ರಶ್ನೆ, ಗೆಂಡಾಮೃಗದ ಕೊಂಬು, ಪರಿವರ್ತಿತ ಮೂಳೆ, ಪರಿವರ್ತಿತ ಹಲ್ಲುಗಳು, ಪರಿವರ್ತಿತ ಕೂದಲು ಇವುಗಳಲ್ಲಿ ಯಾವುದು ಅಲ್ಲ? ಸರಿಯಾದ ಉತ್ತರ ಪರಿವರ್ತಿತ ಹಲ್ಲುಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿರುವ ಪಕ್ಷಿಧಾಮ? ಶ್ರೀರಂಗಪಟ್ಟಣ, ರಂಗನತಿಟ್ಟು, ಕೊಡಗು ಮತ್ತು ಶಿವನ ಸಮುದ್ರ. ಸರಿಯಾದ ಉತ್ತರ ರಂಗನತಿಟ್ಟು. ಬ್ಯಾಟರಿಗಳಲ್ಲಿ ಬಳಸಲಾಗುವ ಆ್ಯಸಿಡ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆ್ಯಸಿಡ್. ಒಂದು ಕಲ್ಲನ್ನು ಎತ್ತರದಿಂದ ಕೆಳಗೆ ಬೀಳಿಸಿದಾಗ ಅದರ ಚಲನ ಶಕ್ತಿಯು ಯಾವ ಹಂತದಲ್ಲಿ ಗರಿಷ್ಠವಾಗಿರುತ್ತದೆ? ಅದು ನಡುಮಧ್ಯದಲ್ಲಿರುವಾಗ, ಅದು ಇನ್ನೇನು ನೆಲಕ್ಕಪ್ಪಳಿಸಲಿದೆ ಎನ್ನುವಾಗ, ಅದನ್ನು ಬೀಳಿಸಿದ ತಕ್ಷಣ, ಅದು ನೆಲಕ್ಕಪ್ಪಳಿಸಿದ ಬಳಿಕ. ಸರಿಯಾದ ಉತ್ತರ ಅದು ಇನ್ನೇನು ನೆಲಕ್ಕಪ್ಪಳಿಸಲಿದೆ ಎನ್ನುವಾಗ. ರಾಜ್ಯಸಭೆಯ ಸದಸ್ಯರ ಸದಸ್ಯತ್ವ ಅವಧಿ 6 ವರ್ಷ, 5 ವರ್ಷ, 4 ವರ್ಷ ಇವುಗಳಲ್ಲಿ ಯಾವುದು ಅಲ್ಲ? ಸರಿಯಾದ ಉತ್ತರ 6 ವರ್ಷ. ರಾಮಕೃಷ್ಣ ಮಿಷನ್ನಿನ ಸಂಸ್ಥಾಪಕರು? ರಾಮಕೃಷ್ಣ, ಶಾರದಾ ಮಠ, ವಿವೇಕಾನಂದ, ರವೀಂದ್ರನಾಥ್ ಠಾಗೋರ್. ಸರಿಯಾದ ಉತ್ತರ ವಿವೇಕಾನಂದ. ಈ ಕೆಳಗಿನ ಯಾವ ನಿಯಮಾವಳಿಗಳಡಿ ತೆರಿಗೆಗಳು ಬರುತ್ತದೆ? ಆರ್ಥಿಕ ನೀತಿ, ಹಣಕಾಸು ನೀತಿ, ಔದ್ಯೋಗಿಕ ನೀತಿ ಮತ್ತು ವೇತನ ನಿಧಿ. ಸರಿಯಾದ ಉತ್ತರ ಆರ್ಥಿಕ ನೀತಿ. ಭಾಷಾವಾರು ಪ್ರಾಂತ್ಯ ರಚನೆಯಡಿ ರಚನೆಯಾದ ಮೊದಲ ರಾಜ್ಯ ಯಾವುದು? ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಂಧ್ರಪ್ರದೇಶ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರ ಜಲವನ್ನು ಬಳಸುತ್ತದೆ? ಭಾರೀ ಕೈಗಾರಿಕೆಗಳು, ಆಲಂ ಕೈಗಾರಿಕೆ, ಅಣು ಸ್ಥಾವರಗಳು, ಸ್ಟೋರೇಜ್ ಬ್ಯಾಟರಿಗಳು. ಸರಿಯಾದ ಉತ್ತರ ಅಣು ಸ್ಥಾವರಗಳು. ರಾಜಾರಾಮನು ತನ್ನ ಮನೆಯಿಂದ ಹೊರಟು 2 ಕಿಲೋಮೀಟರ್ ದಕ್ಷಿಣಕ್ಕೆ ನಡೆದು ಒಳಗೆ ತಿರುಗಿ 5 ಕಿಲೋಮೀಟರ್ ನಡೆದು ಪುನಃ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದನು. ಅವನು ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ? 2 ಕಿಲೋಮೀಟರ್, 7 ಕಿಲೋಮೀಟರ್, 9 ಕಿಲೋಮೀಟರ್, 5 ಕಿಲೋಮೀಟರ್. ಸರಿಯಾದ ಉತ್ತರ 5 ಕಿಲೋಮೀಟರ್. 31ನೇ ಪ್ರಶ್ನೆ, ಸಂವಿಧಾನ ನಿರ್ವಹಣಾ ಸಭೆಯ ಚೇರ್ಮನ್ ಆಗಿದ್ದವರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧಿ, ರಾಮ್ ಮೋಹನ್ ರಾಯ್. ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಎಲೆಗಳಲ್ಲಿ ಹಸಿರು ಬಣ್ಣಗಳಿರುವುದಕ್ಕೆ ಕಾರಣ? ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕ್ಲೋರೋಫಿಲ್, ವಿಟಮಿನ್ಗಳು. ಕ್ಲೋರೋಫಿಲ್. ಅಹಮದಾಬಾದಿನಲ್ಲಿ ಸಮೀಕ್ಷೆ ಮಾಡಲಾಗಿರುವ ಎಷ್ಟು ಜನರು ಕನಿಷ್ಠ ವಾರಕ್ಕೊಮ್ಮೆ ಸಿಟಿ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಾರೆ? 1140, 400, 2000 ಇವುಗಳಲ್ಲಿ ಯಾವುದು ಅಲ್ಲ? ಸರಿಯಾದ ಉತ್ತರ 1440. ಸಮೀಕ್ಷೆ ಮಾಡಲಾಗಿರುವ ಯಾವ ನಗರದಲ್ಲಿ ಕನಿಷ್ಠ ವಾರಕ್ಕೊಮ್ಮೆ ಬಸ್ ಮೂಲಕ ಪ್ರಯಾಣ ಮಾಡುವ ಅತಿ ಕಡಿಮೆ ಜನರಿದ್ದಾರೆ? ಅಹಮದಾಬಾದ್, ಬೆಂಗಳೂರು, ಮುಂಬೈ, ದೆಹಲಿ. ಸರಿಯಾದ ಉತ್ತರ ಬೆಂಗಳೂರು. ಜೇಡಿಮಣ್ಣಿನ ಒಂದು ಗೋಲವನ್ನು 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ 24 ಸೆಂಟಿಮೀಟರ್ ಎತ್ತರವುಳ್ಳ ಶಂಕುವಿಗೆ ಆಕೃತಿಕ ಬದಲಾಗಿಸಲಾಗದೆ ಗೋಲದ ತ್ರಿಜ್ಯ ಎಷ್ಟು? 6 ಸೆಂಟಿಮೀಟರ್, 12 ಸೆಂಟಿಮೀಟರ್, 28 ಸೆಂಟಿಮೀಟರ್ ಇವುಗಳಲ್ಲಿ ಯಾವುದೂ ಅಲ್ಲ? ಸರಿಯಾದ ಉತ್ತರ 6 ಸೆಂಟಿಮೀಟರ್. ಕನಿಷ್ಠ ವಾರಕ್ಕೊಮ್ಮೆ ಸಿಟಿ ಬಸ್ ಮೂಲಕ ಪ್ರಯಾಣಿಸಿದ ಜನರ ಒಟ್ಟು ಸಂಖ್ಯೆ ಎಷ್ಟು? 18,500, 11,565, 295, 15,000. ಸರಿಯಾದ ಉತ್ತರ 11,565. ಸಮೀಕ್ಷೆ ಮಾಡಲಾಗಿರುವ ಯಾವ ನಗರದಲ್ಲಿ ಕನಿಷ್ಠ ವಾರಕ್ಕೊಮ್ಮೆ ಬಸ್ ಮೂಲಕ ಪ್ರಯಾಣ ಮಾಡುವ ಶೇಕಡಾವಾರು ಪ್ರಮಾಣವು ಹೆಚ್ಚಾಗಿವೆ? ಅಹಮದಾಬಾದ್, ಬೆಂಗಳೂರು, ಕೋಲ್ಕತ್ತಾ, ದೆಹಲಿ. ಸರಿಯಾದ ಉತ್ತರ ಕೋಲ್ಕತ್ತಾ. R = QS-4 ಎಂದು ಭಾವಿಸೋಣ. ಆಗಿದೆ S 8, R = 16 ಆದಾಗ R ಇದಕ್ಕೆ ಸಮಾನವಾಗಿರುತ್ತದೆ. 11, 14, 81, 91.
ಸರಿಯಾದ ಉತ್ತರ 91. 610 ಪ್ಲಸ್ 717 ಪ್ಲಸ್ 5527ನ ಅವಿಭಾಜ್ಯ ಭಾಜಕಗಳ ಫೈಮ್ ಪ್ರಾಕ್ಟೀಸ್ ಸಂಖ್ಯೆ ಎಷ್ಟಾಗಿರುತ್ತದೆ? 54, 64, 81, 91. ಸರಿಯಾದ ಉತ್ತರ 91. ಸಂವಿಧಾನದ ರಚನೆಯು ಈ ದಿನದಂದು ಪೂರ್ಣಗೊಂಡಿದೆ. 26ನೇ ಜನವರಿ 1950, 26ನೇ ಡಿಸೆಂಬರ್ 1949, 26ನೇ ನವೆಂಬರ್ 1949, 30ನೇ ನವೆಂಬರ್ 1949. ಸರಿಯಾದ ಉತ್ತರ ನವೆಂಬರ್ 26, 1949. ಮುಂದಿನ ಪ್ರಶ್ನೆ ಪತ್ರಿಕೆ 3 ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ. ಹಿಂದಿನ ವಿಡಿಯೋದಲ್ಲಿ ನಾನು 1ರಿಂದ 20ನೇ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೇನೆ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ಯಾರೆಲ್ಲ ನನ್ನ ಚಾನಲ್ ಮೊದಲ ಬಾರಿಗೆ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ.